ANM ನ್ಯೂಸ್ಗೆ ಸ್ವಾಗತ. ಮೊದಲನೇದಾಗಿ ಈಗಾಗಲೇ ಯಾರು ಸ್ವಯಂ ಘೋಷಿತವಾಗಿ ಅಂಗಡಿಗಳನ್ನು ತೆರವು ಮಾಡಿಕೊಂಡಿದ್ದೀರಾ ಅವರಿಗೆ ನಗರಸಭಾ ವತಿಯಿಂದ ಅನಂತ ಧನ್ಯವಾದಗಳು. ನಗರದ ಅಭಿವೃದ್ಧಿಗೆ ತಾವು ಸಹಕರಿಸ್ತಾ ಇದ್ದೀರಾ, ಹಾಗಾಗಿ ನಿಮ್ಗೆಲ್ರಿಗೂ ಸಹ ನಾನು ಧನ್ಯವಾದಗಳನ್ನು ನಗರಸಭಾ ವತಿಯಿಂದ ತಲುಪಿಸ್ತಾ ಇದ್ದೀನಿ. ಪಾದಚಾರಿಗಳಿಗೆ ಈಗಾಗಲೇ ನೀವು ಗಮನಿಸಿರ್ಬೋದು, ಎಲ್ಲ ಕಡೆನೂ ಸುಮಾರು 2-3 ಆಕ್ಸಿಡೆಂಟ್ಗಳಾಗಿ ತೀರ್ಕೊಂಡಿದ್ದಾರೆ. ಸೊ ಇದಕ್ಕೆ ನಗರ ನಾಗರಿಕರಲ್ಲಿ ಕೇಳೋದೇನೆಂದರೆ ನಗರಸಭೆ ಕಡೆ ಮತ್ತು ಪೊಲೀಸ್ ಇಲಾಖೆ ಕಡೆ ಬಟ್ ತೋರಿಸ್ತಾ ಇದ್ದಾರೆ. ನಗರದಾದ್ಯಂತ ಇರುವ ಎಲ್ಲ ಮುಖ್ಯ ರಸ್ತೆಗಳನ್ನು ದಯವಿಟ್ಟು ಈ ಮೂಲಕ ನಾನು ಹೇಳ್ತೀನಿ, ನಗರದಾದ್ಯಂತ ಇರುವಂಥ ಎಲ್ಲ ಮುಖ್ಯ ರಸ್ತೆಗಳನ್ನು ಸಂಚಾರಕ್ಕೆ ಅಡ್ಡಿಪಡಿಸುವಂಥ ಫುಟ್ಪಾತ್ ಮೇಲೆ ಶೀಟ್ ಇರ್ಬೋದು ದಯವಿಟ್ಟು ಇನ್ನೂ ಚೇಳೂರು ರಸ್ತೆಗೆ 3 ದಿನ ಆದಮೇಲೆ ಮತ್ತೆ ಎಲ್ಲ ಕಾಲಾವಕಾಶ ಕೊಡ್ತೀವಿ. 2 ದಿನ ಆದಮೇಲೆ ಪ್ರತಿ ರಸ್ತೆಗೆ ಹೋಗ್ತೀವಿ. ಚೇಳೂರು ರಸ್ತೆಗೆ ನಾನು 3 ದಿನ ಆದಮೇಲೆ ಮಾಡ್ತಾ ಇದ್ದೀವಿ. ಎಲ್ಲರೂ ನಮ್ಮಲ್ಲಿರುವಂಥ ಫುಟ್ಪಾತನ್ನು ದಯವಿಟ್ಟು ತೆರವು ಮಾಡಿಕೊಂಡು ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಪಾದಚಾರಿಗೆ ವ್ಯವಸ್ಥೆಗೆ ಏನಿತ್ತೋ ಅದನ್ನು ದಯವಿಟ್ಟು ಬಿಡಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ತೀವಿ. ಇಲ್ಲ ಅಂದರೆ ನಗರಸಭೆಯಿಂದ ತೆರವು ಕಾರ್ಯಾಚರಣೆ ಮಾಡಿ ಕಾನೂನು ರೀತಿ ಮುನ್ಸಿಪಲ್ ಆಕ್ಟ್ ಪ್ರಕಾರ ಕಾನೂನು ರೀತಿ ಕ್ರಮ ತಗೊಳ್ತೀವಿ. ನಾನು ಪೊಲೀಸ್ ಇಲಾಖೆ ಜೊತೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡಿದ್ದೀವಿ. ಇದಾದ ತಕ್ಷಣ ಫುಟ್ಪಾತ್ ವ್ಯವಸ್ಥೆ ಬರುತ್ತೆ. ಈಗಾಗಲೇ ಸನ್ಮಾನ್ಯ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು 8.5 ಕೋಟಿ ಅನುದಾನವನ್ನು ನಮ್ಮ ನಗರದ ಫುಟ್ಪಾತ್ ವ್ಯವಸ್ಥೆಗೆ ತಂದಿದ್ದಾರೆ. ಸೊ ಅದಾದ ತಕ್ಷಣ ನಾವು ಪಾದಚಾರಿಗಳಿಗೆ ಸಪ್ರೇಟ್ ಮಾಡಿಕೊಂಡು ಪಾರ್ಕಿಂಗ್ ವ್ಯವಸ್ಥೆಗೆ ಸಪ್ರೇಟ್ ಪೊಲೀಸ್ ಇಲಾಖೆ ಮುಖಾಂತರ ನಾವು ಅದನ್ನು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತೀವಿ. ಒಟ್ಟಾರೆ ಉದ್ದೇಶ ಎಷ್ಟೇ, ಸಾರ್ವಜನಿಕರಿಗೆ ಎಲ್ಲೋ ಸಹ ತೊಂದರೆ ಆಗಬಾರ್ದು, ಪಾದಚಾರಿ ಮುಕ್ತವಾಗಿರಬೇಕು, ಎಲ್ಲ ಪಾದಚಾರಿಗಳಲ್ಲೇ ಹೋಗಬೇಕು, ಯಾವುದೋ ಪ್ರಾಣಿ ಹಾನಿ ಆಗಬಾರ್ದು ಅಂತ ಏಕಮಾತ್ರ ಧ್ಯೇಯದಿಂದ ನಗರಸಭೆ ಕೈ ಎತ್ತಿಕೊಂಡಿದ್ದ ಕಾರ್ಯಕ್ರಮ. ಸಾರ್ವಜನಿಕರಲ್ಲಿ ವಿನಂತಿ, ಇವಾಗ ಮಾಡ್ತಾ ಇರೋ ಕೆಲಸ ಯಾರಿಗೂ ತೊಂದರೆ ಕೊಡುವಂಥ ಉದ್ದೇಶ ಇಲ್ಲ. ಪಾದಚಾರಿಗಳು ಓಡಾಡೋದಕ್ಕೆ ಮಾಡಿ ಅವ್ರಿಗೇನು ಅಂಗಡಿಯವ್ರಿಗೇನು ತೊಂದರೆ ಕೊಡೋಕ್ಕೆ ಬಂದಿಲ್ಲ. ನಾವು ಅವ್ರಿಗೆ ತೊಂದರೆ ಇಲ್ದಿರ ಫುಟ್ಪಾತ್ಗಳೆಲ್ಲ ರೆಡಿ ಮಾಡಿಬಿಟ್ಟು ಕೆಲಸ ಕಾಮಗಾರಿ ನಡೆಯುತ್ತೆ. ಅದಕ್ಕೆ ಯಾರಿಗೂ ತೊಂದರೆ ಇಲ್ಲದೆ ನಾವು ಅನುಕೂಲ ಮಾಡ್ಕೊಡ್ತೀವಿ.